ಆಗಲಿ. ನನ್ನ ಮಾತುಗಳನ್ನು ಕೇಳಲು ನಿನಗೆ ಇಷ್ಟವಿಲ್ಲವೇ ಕಂದ? ತನೆಯ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿಗೆ ಸಮ್ಮತಿಸುತ್ತದ್ದ. ಜಗತ್ತೆಲ್ಲವೂ ಬೆದಬಡಿಸಿದು ಯುದ್ಧವು ಕ್ಷತ್ರಿಯರ ಆ ಧರ್ಮವನ್ನು ಪಾಲನೆ ಮಾಡಬೇಕು. ನನ್ನನ್ನು ಆರಿಸು ಮಾತ್ರ ನನಗಿಲ್ಲಿ ಸಮಯವಿಲ್ಲ. ಹಸಿದು ಬೇಟೆಯಂತೆ ಮೃತ್ಯು ನಿನಗೆ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಸಮಯವೆಲ್ಲಿ ಬಂತು? ಹೋಗುತ್ತಂತ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣ. ಅಸಂಭವ. ದೂತನಾಗಿ ಬಂದಿರುವ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ಇದು ನಾಲ್ಕರಲ್ಲಿ ಬೇಡಿಕೊಳ್ಳುತ್ತಿರುತ್ತೇವ, ನೀನೀಗಲಿಂದ ಪಲಾಯನ ನಾವು. ಗಾಂಧಾರಿ ದೇವಿ, ದುರ್ಯೋಧನಿಗೆ ಎದುರಿನ ಹಾಲಿನಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ.
ಕಂಸ ಶಿಶುಪಾಲಾದಿ ದಾನವರನ್ನು ನೀಲ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪನಿರತ ಸಾಮಾನ್ಯ ಮನುಷ್ಯನಿಗೆ ಹೆದರನೇ ತಾಯಿ. ರಾಜಮಹೇಶಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರಬೇಕು. ಈ ಚಕ್ರದಲ್ಲಿನ ಒಂದು ಅಂಶ ಹೊರಡರೆ ಸಾಕು, ಜಗತ್ತಿನಲ್ಲಿ ಪ್ರಳಯಗಳೇ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ಆರಂಭಿಸುವುದು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರೇ ತಾಯಿ. ಏನಾಯ್ತು ಗೆಲ್ಲುವಾಯ್ತು, ಏನಾಯ್ತು ನಾ ಕಾಣೆ. ಸುನಾಯ್ತು ಗೆಲ್ಲುವಾಯ್ತು, ಏನಾಯ್ತು ನಾ ಕಾಣೆ. ಈ ಪಂಥದ ಈ ಪಂಥದ ಮಾಯವೇನು ಈ ಜಾಲವೇನು ಈ ಬಂಧನಾದ್ಯ ತಂದಾಯ್ತು ಪಿಂಡ ಈ ಮಾಯವೇನು ಈ ಸಹಿಸಿಕೊಂಡಿರಲಿ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವುದು. ಆದರೆ ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದರು, ಅದು ದೀಪವನ್ನು ನಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣಕಾಲವು ಆ ಕೌರವನ ಅಹಂಕಾರವು ನಾಶವಾಗಲಿ. ದುರ್ಯೋಧನನು ತನ್ನ ಪ್ರಿಯ ಬಂಧುವಿನಂತೆ ಹಾಲಗಿಸಲು ಬಂದನು. ಆದರೆ ಅವನ ಜಾಗತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯು ಅಶಾಂತ ವಾತಾವರಣದ ನನ್ನ ಹೃದಯದ ಶಾಂತ ಕಪೋಟವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಗಿತ್ತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುವೆನು. ಆದರೂ ಚಿಂತೆಯಿಲ್ಲ ರಾಜಮಹೇಶಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆ. ಗತಿ ಬೇಡೈಸು ಯೋಧನನೆ ತೋರಿ ಗಮಾತಿಗಳ ಸೈರನೆ. ಗತಿ ಬೇಡೈಸು ಯೋಧನನೆ ತೋರಿ ಗಮಾತಿಗಳ ಸೈರನ ಸೈರನ ಸೈರನ.
ಕೋಟೆಯ ಕುರುಕುಲ ಕಳಂಕ ಸ್ವರೂಪನೇ, ಪುರಸ್ಕರಿಸುವಾಗ ಸಂದೇಶವನ್ನು ದುರ್ಯೋಧನ, ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅವರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೂ ಮತ್ತಾರಿಗೆ? ಸಾರ್ವಭೌಮನಿಗೆ. ಏನಿದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಡೆಯಲಿ. ಎಂದನ್ನು ಉಚಿತ ರೀತಿಯಲ್ಲಿ ಕೊಡಬೇಕೆಂದು ನಮ್ಮ ಶಕ್ತಿ ಹಾಗಾಗಲೇ ಮುಖ್ಯ ಸಲಹೆ ಅವರವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದು, ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಯಾರನ್ನು ಬಂಧಿಸುವಿರಿ? ಮಂದಗತಿ ಹೇಳಿದ ಅದು ನಿಮ್ಮಿಂದೆಂದೂ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿ ಎತ್ತಿಸಿದಂತೆ ನನ್ನನ್ನು ಬಂಧಿಸುವುದು ನಿಮ್ಮಿಂದ ಸಾಧ್ಯವಿಲ್ಲ. ಇಲ್ಲಿ ಬಂಧಿಸಿ ನೋಡೋಣ. ಕರ್ಣ, ಬಾ ನಿನ್ನೊಡೆ.
ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಹಾದಿಸಲು ಕಾರಣವೇನಿದೇವ? ಕರ್ಣ, ಪರಮಾತ್ಮ ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಇರುವೆ, ಯೋಚಿಸಿ ನೋಡು. ಪರಮಾತ್ಮ, ನಾನು ಹಾರುವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳ್ತಿರೋದು ಆಶ್ಚರ್ಯವಾಗಿದೆಯಲ್ಲ. ಭಾರತೀಯನು ಇದು ಯುದ್ಧ ಕಾಲ, ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ದೇವಾ ಶೋಧನೆಯೇ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ನಾನು ಅವರನ್ನಿದ್ದ ಮಾಡಿದರೆ ಪ್ರವರವಾದಿದ ರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಂತೂ ಸಮರಮೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, Yeah.
ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿ ಇದ್ದಾಗ ಪೂರ್ವಾಸಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಗಿಸಲಿದ್ದರೂ ಕರ್ಣ. ಕರ್ಣ, ಪರಮಾತ್ಮ ಈಗಲೂ ನೀನು ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ ಕರ್ಣ, ತಾವು ಹೇಳುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲವನ್ನು ಈ ಆಳಿಸ್ತಿರುವರಲ್ಲ. ಪರಮಾತ್ಮ ನಾನು ಇದ್ದವರೆಂಬ ವಿಚಾರ ಅವರಿಗೆ ತಿಳಿಯದೆ ದೇವಾ, ತಿಳಿಯದು ಕರ್ಣ. ಪರಮಾತ್ಮ ನಿನ್ನ ತಾಯಿಯಾದ ಕುಂತಿ ದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರವು ತಿಳಿಸಲಾರಯ, ಆತನನ್ನು ನೋಡಿದಾಗಲೆಲ್ಲ ನನಗೆ ಮುರುಗ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದನು. ಆಗಲೂ ಸಹ ನಿನ್ನ ಜನ್ಮ ರಹಸ್ಯವನ್ನು ನಾನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ಅತಿ ಸಂಭ್ರಮದಿಂದ ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು ಕರ್ಣ. ಪರಮಾತ್ಮ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ. ಆಗಬಹುದು ದೇವ, ಬಹಳ ವೇಳೆ ಆಯಿತು. ಆಗಬಹುದು ದೇವ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯರು ನನ್ನ ಸಹೋದರರು. 1000 ಹಾರೆಗಳ ಬಲವುಳ್ಳ ರುದ್ರಾಕ್ಷ ಸಂಭೂತರಾದ ಆ ಭೀಮಸೇನರು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ರಾಜ ಕುಂತಿ ದೇವಿ ಮೌದ್ರಿ ದೇವಿಯರು ನಮ್ಮ ಜನಕರೇ. ಪರಶಿವನೊಡನೆ ಸರಿಸಮರಾಗಿ ಹೋರಾಡಿ ವಾಜುಮತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿ ಆಗಿ ಯಾರೊಡನೆ ಯುದ್ಧಕ್ಕೂ ನಿಂತರು ಅಪಜಯವನ್ನೇ ಹೊಂದದ ನನಗೆ ಬರುವ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರರೇ. ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದಳಲ್ಲ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಬಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದ ಅವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದೂ ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರರಾದ ನೀನು ಪಾಂಡು ಕುಮಾರನೇ ಕೊಲ್ಲ ನಿಂತಿರುವಲ್ಲ. ಅಲ್ಲೇ ಪಾಂಡು ಕುಮಾರರಂ ಕೊಲ್ಲಲೇ ಹೊರದೋಟ ಮಂದಿರರಂ ಕೊಲ್ಲಲೇ ಕೊಲದ ಬಿಟ್ಟೊಡೆ ಕೌರವೇಂದ್ರನು ಇದರಲೋ ಸುಖ ಸಂಪತ್ತಿನಿಂದ ಕಾಡುವೇ ಕಲದಿಂದ
ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇ? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ರಾಜ್ಯಭಕ್ತಿಯ ಭರವಸೆಯಿಂದ ಅವರು ನಿನ್ನ ವಿಚಾರದಲ್ಲಿ ಕುವಚ್ಚ ಶಬ್ದವನ್ನಾಡಲು ಹಿಂಜರಿಯುತ್ತಿಲ್ಲ ಕರ್ಣ, ಹಿಂಜರಿಯುತ್ತಿಲ್ಲ. ದುರ್ಯೋಧನ ಇವೆಲ್ಲವನ್ನು ಕೇಳಿಸಿದರೂ ಸಹ ಕೇಳದವನಂತೆ ಕರ್ಣ. ಶಕುನಿ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತೆ ಗೊತ್ತೇ. ಶಕುನಿ, ದೇಹದಲ್ಲಿಯೂ ವಂಚನೆ, ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನ್ ನಡೆಯಿತು? ಮನಮಾಚಿದೆ ತಿಳಿಸು ಶಕುನಿ. ಕರ್ಣ, ಶಕುನಿ, ನೀನು ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತ ನಾಗ ಹಸಿದ ಹೆಬ್ಬುಲಿಯಂತೆ ಹಾಲ್ಬಿಡಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದರು. ಪಾಂಡವರನ್ನು ಯುದ್ಧಕ್ಕೆ ಸಜ್ಜಾಗುವಂತೆ ಆಜ್ಞೆ ಮಾಡಿದರು ಮತ್ತು ಕರ್ಣನಿಗೆ ಸೈನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟಿಸಿದನು. ಆಗ ಭೀಷ್ಮನು ಶಕುನಿ, ಕುರುಪಿದಮಾನು ಏನು ಹೇಳಿದರು ಶಕುನಿ? ಸುಖಿಯಿಂದ ಅದನ್ನು ಹಾಗೆ ಹೇಳಿರಲಾರ ಕರ್ಣ. ಶಕುನಿ, ಆದರೆ ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯದ ಆಸೆಯೂ ಶಕುನಿ, ಅವನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ದುರ್ಯೋಧನಿಗೆ ನನ್ನಿಂದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವನು ಯಾರು ಶಕುನಿ? ಕರ್ಣ, ಶಕುನಿ, ನೀನು ರಥವನ್ನೇರಿ ಕೃಷ್ಣನನ್ನೇ ಹೇಳುವುದೇ ಅಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಲೆಂದಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ಎಲ್ಲಿ ಹೊಸನಾದಿ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ಹರದರು ಈ ಕರ್ಣನ ಸ್ವಾಮಿನಿಷ್ಠನು ತಿಳಿದಿಲ್ಲವೇ ಶಕುನಿ? ನಿನಗೂ ಕೃಷ್ಣನಿಗೂ ನಡುವೆ ಮಾತಿನ ರಹಸ್ಯ ತಿಳಿಯದ ಹೊರತು ಶಕುನಿ, ಸೇನಾಧಿಪತ್ಯವನ್ನು ಕೂಡದೆಂದು ಆ ಸಭೆಯಲ್ಲಿ ತೀರ್ಮಾನವಾಯಿತು ಕರ್ಣ, ತೀರ್ಮಾನವಾಯಿತು. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನು. ಯಾರಾದರೂ ಕೆಲವರು ನಿನ್ನನ್ನು ಕರ್ಣ, ಶಕುನಿ, ಕೆಲವರು ನಿನ್ನನ್ನು ತುಚ್ಚೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಕರ್ಣ, ಶಕುನಿ, ಕರ್ಣ, ಶಕುನಿ, ಆ ದುರ್ವಾರ್ತೆಯನ್ನು ನಾನು ನುಡಿಯಲಾರೆ. ಶಕುನಿ, ನೀನು ಸೂತ ಕುಲದವನ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ನಿಷ್ಠೆ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಶಕುನಿ, ಸೂತಕದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ವಿಧಾತನು ಮಾರುವ ಜಾತ್ಯ ಸದ್ಗುಣಗಳನ್ನು ಉಚ್ಚ ಕುಲವರಿಗೆ ಮೀಸಲಾಗಿತ್ತು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಶಕುನಿ, ಚಿಕ್ಕಂದಿನಲ್ಲಿ ಹುಡುಗರು ಸೂತಪ್ಪದ ಎಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟಿದರೆ ದೋಷವೆಂದು ತಿಳಿದರು. ತಾನು ಹೇಗೆ ಹೋಗಿ ಕಣ್ಣೀರು ಸುರಿಸುತ್ತ ಹೃದಯದ ವೇದನೆಯನ್ನು ಜಗತ್ಕರ್ತರಲ್ಲಿ ಬಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಿಳಿದೆಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು, ಜನ್ಮವು ಆಕಸ್ಮಿಕ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದು ನನ್ನ ಮಾನವ ಭಾವಗಳನ್ನು ಗುಣಗಳನ್ನು ಕುಲವನೆಲ್ಲವನ್ನು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ವಿಶೇಷ ದೈವ ಬಲದಿಂದ ನನಗಿಂದು ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ಶಕುನಿ, ಅವನೆಂದು ಹಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಈಗಲೂ ನನ್ನ ಜನ್ಮದ ದೃಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಪರಾದ ಆಚಾರ್ಯರು ಸಂಕಲ್ಪಿತ ಈ ಮರ್ಯಾದೆಯನ್ನು ಹೊರದೂಡದ ಹೊರತು ಇದು ಭಾರತಕ್ಕೆ ವಿಸ್ತಾರವಲ್ಲ. ಶಕುನಿ, ಕರ್ಣ, ಶಕುನಿ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ವಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಶಕುನಿ, ಆ ಕೌರವರಿಗೆ ತಿಳಿಯಲಿ ಕರ್ಣನ ಹಸ್ತ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು.
ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಹಂಗಾದಿಪ್ಪ, ಬೇರೆ ಉಪಾಯವಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ನೀನು ಅಪಮಾನಿತರಾಗುವ ಇಚ್ಛೆ ಇದ್ದರೆ ಅಸ್ತ್ರ ಧಾರಣ ಮಾಡು ಶಕುನಿ. ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುವಂತಿದೆ. ಶಕುನಿ, ಗುರುಜನರ ಮೇಲಿನ ಭಕ್ತಿಯಿಂದ ಆ ದುರ್ಯೋಧನನು ನಿನ್ನ ವಿಚಾರದಲ್ಲಿ ತಟಸ್ಥ ಭಾವವನ್ನು ಹೊಂದಿರುವನು ಕರ್ಣ, ತಟಸ್ಥ ಭಾವವನ್ನು ಹೊಂದಿರುವನು. ಶಕುನಿ, ಶಕುನಿ, ದುರ್ಯೋಧನಲ್ಲಿದ್ದ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿ ಹಾಗೆ ಹೇಳಿದೆ ಶಕುನಿ. ಭೀಷ್ಮರು ಪರಾಜಿತರವರೆಗೂ ಆರು ಶಸ್ತ್ರವನ್ನು ತೊಡುವುದಿಲ್ಲ, ಇದೇ ನನ್ನ ಶಪಥ. ಬಹಳ ಹೊತ್ತಾಗಲಿಲ್ಲ ಗುರುರಾಜ, ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತವಿಲ್ಲ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ನಿನಗೆ ತಿಳಿಸುವೆನು. ಒಂದು ಸಂತೋಷದ ಸೋದೆ ಇರುವುದು. ಕ್ಷಮಿಸಮಿತ್ರ, ಕ್ಷಮಿಸು. ಆರ್ಯರ ಮಧ್ಯೆ ಫಲತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಎಲ್ಲಿರುವುದು ಸಂತೋಷದ ಸೋದೆ? ಏನಾಗಿರುವುದು? ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೇನಾಧೀಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೆನು. ಅದನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದದ್ದು. ಇದೇನು ಕರ್ಣನಿಗೆ ಸೇನಾಧಿಪತ್ಯವೇ? ಅಯ್ಯೋ, ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡೋದ್ರಿಂದ ಎಷ್ಟು ಜನರು ಅಪಮಾನವಾಗುವರೆಂದು ಯೋಚಿಸಿದೆ ಕೌರವೇಶ್ವರ? ಯೋಚಿಸಿದೆಯಾ? ಅದೇನು ಶಕುನಿ, ನಾನು ವೀರಪುರುಷನಲ್ಲವೇ? ಇರಬಹುದು. ಭಾರ್ಗವ ವಿಜಯನಾದ ಭೀಷ್ಮನು, ಶಸ್ತ್ರಾಶ್ಚರ್ಯನಾದ ದ್ರೋಣರು, ಅಶ್ವತ್ಥಾಮ ಮುಂತಾದ ವರ್ಣನ ಮಹಾರಥಿಕರನ್ನು ಬಿಟ್ಟು ಸೂತಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಪತ್ಯವೇ? ಇದೇನು ಕುಲ ಮರ್ಯಾದೆಯನ್ನು ಧಿಕ್ಕರಿಸುತ್ತಿರುವುದರಿಂದ ನಿಜವಾಗಿ ಅನರ್ಥವಾಗುವುದೆಂದು ನಾವು ಮರೆಯಬೇಡ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರಿಗೆ ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡಿದರು. ನೀನವನಿಗೆ ಸೈನ್ಯಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಅದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸು ಕೌರವೇಶ್ವರ, ನಿಧಾನವಾಗಿ ಯೋಚಿಸು. ಹಾಗಾದರೆ ಹೀಗೇನು ಮಾಡುವುದು ಬಾಬಾ? ಕೌರವೇಶ್ವರ, ಸೈನ್ಯಾಧಿಪತ್ಯವನ್ನು ಅಂಗೀಕರಿಸುವಂತೆ ಆ ಭೀಷ್ಮನನ್ನು ಪ್ರಾರ್ಥಿಸು. ಈ ಯುದ್ಧವು ಸನ್ನಿಹಿತವಾಗಿದೆ, ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಪಿತಾಮಹನನ್ನು ನೋಡು ಕೌರವೇಶ್ವರ, ಪಿತಾಮಹನನ್ನು ನೋಡು. ಸಲಹೆಯಂತೆ ಈಗಲೇ ಹೋಗಿ ಕುಲಪಿತಾಮಹನನ್ನು ನೋಡುವೆನು. ನಡೆ ಕೌರವೇಶ್ವರ, ನಡೆ ನಡೆ ನಡೆಯೋ ಎಲವ ಕುರುಕುಲ, ಎಲವ ಕುರುಡನ ಮಗನೇ, ಹೇಳು, ಎಂದು ನಿಮ್ಮಪ್ಪನ ಮನೆಯಲ್ಲಿ ಉಪ್ಪು ತಿಂದು ಬೆಳೆದನು ಅಂದೇ ತೊಟ್ಟನು ಈ ಶಪಥವನ್ನು. ಎಲ್ಲವೋ ಕುರುಡನ ಮಗನೇ, ಶಕುನಿ ಎಂಬ 3 ಅಕ್ಷರದ ಅರ್ಥವೇನು ತಿಳಿದಿರೇನು? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುಕ್ಷೇತ್ರದಲ್ಲಿ ಕುರುಕುಲ ವಂಶ ಬಂದೆ, ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡದ ಹೊರಟು ಎಲ್ಲಿಯದು ಶಾಂತಿ, ಈ ಶಕುನಿಗೆ ಎಲ್ಲಿಯದು ಆನಂದ. ಆನಂದ ಆನಂದ
ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವನ ಜಯವೋ. ಆನಂದ ಆನಂದ ನೀ ಚಟುವಿಗೆ ಪರಮಾನಂದ ನೀ ಕುರುಕ್ಷೇತ್ರ ಆನಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ. ಆ ಕುರಿಯನ್ನು ನನಗೆ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ. ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡು. ಆನಂದವನ್ನು ಹೊಳೆಯುವುದುವೆ. ಆನಂದ ಆನಂದ ಈ ಸಗುಣಿಗೆ ಪರಮಾನಂದ ಈ ಸೇಡಿನ ಸರ್ಪ ಎದೆಯುತ್ತೆ. ಸೇಡಿನ ಸರ್ಪವು ಎದೆನಟ್ಟು ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪವು ಎದೆನಟ್ಟು ಸರಸವನಾಡಲು ಬಯಸುವೆ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನಾವಂದಿವೆ. ಆನಂದ ಆನಂದ ಈ ಜಗನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ. ಜ್ವಲಿಸುವುದನ ವರದ ನಿಜಾಂತ ಕಲಿಸಿದೆ ಮೆನದ ವ್ಯಾಕುಲಭಾವ. ಜ್ವಲಿಸುವುದನ ವರದ ತಾಳಲಾರೆನ ಕರುಣಿಸು ದೇವಾ. ತಾಳಲಾರೆನ ಕರುಣಿಸು ದೇವಾ. ಕರುಣಿಸು ದೇವಾ ಕರುಣಿಸು ದೇವಾ. ಕರುಣಿಸು ದೇವಾ ಕರುಣಿಸು ದೇವಾ. ಜ್ವಲಿಸುವುದನ ವರದ ನಿಜಾಂತ ಕಳುಹಿದ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರದ ಐವರೆ ಕಾಂತೆ ಎನಿಸಿದೆ ಚಿಂತೆ ಪರಮಾತ್ಮ. ಐವರೆ ಕಾಂತೆ ಎನಿಸಿದೆ ಚಿಂತೆ ತಳೆದ ಬರೀ ಮಮ ಸರಿಸಿದೆ ಜೀವ. ತಳೆದ ಬರೀ ಮಮ ಸರಿಸಿದೆ ಜೀವ. ತಾವೇಗ ಕೊಡುತ್ತಿರ ವಿಭವ. ತಾವೇಗ ಕೊಡುತ್ತಿರ ವಿಭವ. ಜ್ವಲಿ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಪರಮಾತ್ಮ? ಕೈ ಹಿಡಿದ ಪತಿಗಳು ಒಂದು ಅಲ್ಪ ಭೋಗ ವಸ್ತುವಿನಂತೆ ನನ್ನನ್ನು ಜೀವಿತದಲ್ಲಿ ಪಡವಾಗಿಟ್ಟು ಸೋತನು. ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ದುರ್ಶಾಸನದಿಂದ ಅಪಮಾನಿತರಾದನು. ಕದ್ದ ಕಳ್ಳನಿಂದ ತಲೆ ಮರೆಸಿಕೊಂಡು ಕೀಚಕನ ಭಂಗವನ್ನು ಸಹ ಸಹಿಸಿದ್ದಾಯಿತು. ಇನ್ನು ಮೇಲಾದರೂ ಸುಖವಾಗಿರಬೇಕೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಜಯವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ರೀತಿ ಚಿಂತಾ ಮಗಳಾಗಿ ಶಾಂತೆ ಕಾಂತೆ ಹೊರದಿಗಳಾಗಿ ಹೊರಮಂತ್ರಿಯಾಗಿ ಕಾಂತೆ ಕಾಂತೆ ಹೊರದಿಗಳಾಗಿ ಹೊರಮಂತ್ರಿಯಾಗಿ ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ಅಪಮಾನ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತುವಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರಾಶ್ರಯ ಬೇಕೇ ಬೇಕು. ಛೇ ವಿಧಾತ, ಈ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆ? ಫಲವೇಣ ಪಾಂಚಾಲಿ, ಸ್ತ್ರೀಯ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪನಾದ ಋಷಿಗಳಾಗಿದೆ. ಏನು, ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ನಿಮಗೆ ಆಜ್ಞೆ ಮಾಡಿರುವರೇನು? ಅಯ್ಯೋ, ಪತಿಗಳಂತೆ ಪತಿಗಳು, ಆಹಾ, ತಪಸ್ಸನ್ನೇ ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಹಣ್ಣರ ಒಂದು ದಿನದ ವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಶ್ರಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸಿಬಿಡು ಕಾಂತ. ಆದರೆ ಅದರಿಂದ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರು. ನಿಮ್ಮ ಅಣ್ಣನ ಆಜ್ಞೆಯ ಹೊರತು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳಿಬಿಡುತ್ತೆ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಯ ದುರ್ಯೋಧನನ ಪತ್ನಿಯಾದ ಭಾನುಮತಿ ಕೂಡ ಅಲ್ಲಿಗೆ ಬಂದಿದ್ದಳು. ಅವಳು ಬಿಚ್ಚಿದ ನನ್ನ ಕೇಸರಾಶಿಗಳನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ಹೊರಟಿರುವರು. ಇನ್ನೇನು ಸಂತೆಯಾಗುವುದು. ಈಗಲಾದರೂ ನೀನು ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಹೇಳಿ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ಗೋಪಿಕಾಂಗಿಯರ ವಿಲಾಸ ವಿಪ್ರೇಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೆನು. ಅದಿರಲಿ, ಭಾನುಮತಿಗೆ ಏನಂದು ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೆನು. ಏನಂದು? ನಿನ್ನ ಮುಡಿಯನ್ನು ಬಿಚ್ಚುವರೆಗೂ ನನ್ನ ಮುಡಿ ಕಟ್ಟುವುದಿಲ್ಲ ಎಂದು. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದೇನೆ. ನೆನಪಿದೆಯೇ, ಹಿಂದೆ ಒಂದು ದಿನ ಬಿಚ್ಚಿದ ನನ್ನ ಕೇಶರಾಶಿಗಳನ್ನು ನೋಡಿ ಇದು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಭವಿಸಿದಿರಿ ಮತ್ತು ಹೇಳಿದಿರಲ್ಲ. ಪುನಃ ಮಾತಾಡುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯೂ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಆಡಿದ ಮಾತ್ರ ನೀನು ನಡೆದುಕೊಳ್ಳಲೇಬೇಕು.
ಆಗಲಿ. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸೋರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ಕೌರವರ ಬಾಳು ಕೆಡಿಸುವೆ ತಾಳು ತಾಳು ಸುಭಮತಿಯೇ. ಕೌರವರ ಬಾಳು ಕೆಡಿಸುವೆ ತಾಳು ತಾಳು ಸುಭಮತಿಯೇ. ಸೈನಿಸರಿ ಬರಿಯನು ಗುರುಗಳು ಸೈನಿಸರಿ ಬರಿಯನು. ದುರನೀಗಲು ಗುರುಗಳಲ್ಲವ ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸುವಳು ನೀನ ಹೊರತು ಮತ್ತಾರು ಸತ್ತರಲ್ಲ ಅಣ್ಣ. ಭಾರತ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವನ್ನು ತೋರುತ್ತಿರುವುದು ಭಾರತ. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಬಿಸಿನೆಯನ್ನು ಬಿಡುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳುವೆನು. ಈ ದಾಸ್ಯ ವೃತ್ತಿಯನ್ನು, ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವನ್ನು ಭಾವಿಸುವೆಯಾ? ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಜವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಏನಾಗಲಿ, ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಬೇರೆ ಕುರುಕುಲವನ್ನೆಲ್ಲ ಸಮೂಲನವಾಗಿ ನಾಶ ಮಾಡಿ ನೀವು ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನ್ನ ಪ್ರತಿಜ್ಞೆಯಂತೆ ನಾನು ಮಾಡುವೆನು. ಭೀಮಸೇನ ನನ್ನೆಲ್ಲ ಕೋಪವೇ? ಓ ಭೀಮಸೇನ ಭೀಮಾ ಭೀಮಸೇನ ನಿಲ್ಲು ಪ್ರಿಯ ಸೋದರ, ನನ್ನಲ್ಲಿ ಕೋಪವೇ? ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆಲ್ಲ ಹಿರಿಯವನು. ಅವನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ನಾನು ನಿಮ್ಮನದ ವೇದನೆ ನೀಗಿಸಿ ಸಮಯವಿದೆಂತರಿತೆಯ ಕರುಣಿ ವೇದನೆ ಈ ಗೂಢವು
ಮಧುವು ನೀಡುವುದನುಚಿತ ಪರಿಗಣಿದೆ ನುಡಿಯ ಮೀರುವುದನುಚಿತ ಪರಿಗಣಿದೇನು ಇಂದ ಸಹಿಪುದು ಮನಕನು ತಾಪವ ತರುಣಿ ಸಹಿಪುದು ಮನಕನು ತಾಪವ ತರುಣಿ ಧರ್ಮದಿಂದ ತನ್ನ ಕಾರ್ಯವ ಸಾಧಿ ಕೋಮಲ ಹೃದಯವು ಕರಗುವ ಪರಿಯೇ ಧರ್ಮದಿಂದ ತನ್ನ ಕಾರ್ಯವ ಸಾಧಿಸಿ ಕೋಮಲ ಹೃದಯವು ಕರಗುವ ಪರಿಯೇ ಸಾರಸಾಕ್ಷಿ ನಿನ್ನರಿಯದ ಈ ಪರಿ ಸಾರಸಾಕ್ಷಿ ನಿನ್ನರಿಯದ ಈ ಪರಿ ಹೇಗಿತ್ತು ಈ ಕೋಪ ಮಡಿವೆ ಹೇಗಿತ್ತು ಈ ಕೋಪ ಮಡಿವೆ ಮಾನ್ಮುನಿ ಮನದ ನೀಗಿಸಿ ಸಮಯವಿದೆಂತರಿತೆಯ ಕರುಣಿ ಏತಗೆ ಇದು ಮೊದಲು ಪಾಂಚಾಲಿ ಧರ್ಮ ಧರ್ಮದಿಂದ ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ನೀವು ಉಚಿತವಲ್ಲ. ದೇವಿ ಜಯದ ನಿವೇಯ ಪಾಂಚಾಲಿ ದೇವಿ ಶಾಂತಿಯದ ಪಾಂಚಾಲಿ ಶಾಂತಿಯದ ದೇವಿ ಪಾಂಚಾಲಿ ಪಾಂಚಾಲಿ ಇದ್ದದಂತೆ ಶಾಂತಿ ರಕ್ಷಣು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಸೌಮ್ಯನನ್ನು ಸದ್ಯಕ್ಕೆ ಕಳಿಸಿ ಇದು ಉಪವಾಸದ ಸಮಯವಲ್ಲವೆಂದು ಅವರು ನನ್ನ ತಕ್ಕ ಉತ್ತರವನ್ನೇ ಕೊಟ್ಟಿರುವುದು. ಏನೇ ಕೋಲಾಹಲ? ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ಸ್ವಲ್ಪ ತಡೆಯಿರಿ. ಅದು ಅತ್ತ ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇಟ್ಟಲ್ಲೇ ಬರುತ್ತಿರುವರು. ಅವರಿಂದ ಸಂಧಿಯ ಸಮಾಚಾರವನ್ನು ತಿಳಿದು ಅನಂತರ ನೀವು ನಿಮ್ಮ ಇಷ್ಟವನ್ನೇ ಮಾಡಬಹುದು. Pandu
ಪರಮಾತ್ಮ ಪಾಂಡುಪುತ್ರರ ಪ್ರಣವಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಧರ್ಮನಂದನ, ಹೋದ ಕಾರ್ಯ ಏನಾಯ್ತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ತಂದೆ ವಿಚಾರವೂ ನಡೆಯಿತು. ಓ, ನಡೆಯಿತು ಧರ್ಮನಂದನ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ಸ್ವಲ್ಪ ತಡೀರಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರೆ ನನ್ನ ತಾಳ್ಮೆ ಮುಗಿದುವುದು. ಯದುಪತಿ, ಧರ್ಮನಂದನ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ಕುಡಿಪತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. 10 ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನ ಒಬ್ಬಳೆ ತೊಟ್ಟನು. ಈಗ ಸಂಧಿಯನ್ನು ಬದಲಿ ನಮ್ಮ 5 ಸೀರೆ ನಡೆಸಲು ಅಪೇಕ್ಷಿಸಿವೆ. ಯಾರವಾಗಡಿ ಪಾಂಡುಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನತೆ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಸೂಕ್ತವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದಯ್ಯ. ಕೃಷ್ಣ ಪರಮಾತ್ಮ, ಭೀಮಸೇನ, ಧರ್ಮನಂದನ, ಏನಾಗಿತ್ತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು. ಆದರೂ ಸಹ ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯಿತು. ಕೃಷ್ಣ, ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಭಂಗಿಯನ್ನು ನೀವೇ ಭಂಗಿಸಿರಿ. ಅದರಲ್ಲಿ ಈ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನಿರಾಸರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡು. ಭೀಮಸೇನ, ನೀನು ನಿಜವಾಗಿ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ಸಂಧಿ ಬೇಡ ದೇವ, ದೇವ ಸಂಧಿ ಬೇಡ ದೇವ, ದೇವ ಸಂಧಿ ಬೇಡ ದೇವ, ಸಂಧಿ ಬೇಡ ದೇವ, ದೇವ ಸಂಧಿ ಬೇಡ ದೇವ, ದೇವ ಸಂಧಿ ಬೇಡ ದೇವ. ನಾಡು ನಾಡಿದೆ, ನಮ್ಮಡಿ ಗೆಲ್ಲುವೆನ.
ನಿನಗೆ ಒಪ್ಪದು ಭೀಮಸೇನ, ನಿನಗೆ ಒಪ್ಪುವುದು ವಿಚಾರ ಬಂದಿರುವುದು. ಆ ದುರ್ಯೋಧನದಿಂದ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಲಾರದು. ಹೇಳು ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಹೇಳು ಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಪರಿಹಾಸ್ಯ ಅಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿ ಇಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಂಡರೆ ಆಗ ನಿನ್ನ ಪ್ರಿಯವಾದ ಸಂದೇಶವನ್ನು ಹೇಳುವೆನು ಭೀಮಸೇನ. ನಿನ್ನ ಅಪೇಕ್ಷೆ ಈಗ ನೀನು ನನ್ನ ಬಂದಿ, ಅದು ಸಣ್ಣ ಕಾಲ ಮಾತ್ರ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದಾಗಲಿ. ಇಲ್ಲಿ ಆ ಗದೆಯನ್ನು ಕ್ಷಣಕಾಲ ಕೊಡು. ಅರ್ಜುನ, ಇದು ಕ್ಷಣಕಾಲ ನಿನ್ನ ಬಳಿ ಇರಲಿ. ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಿದೆ ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುತ್ತೇನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತ್ತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಎಡೆಬರಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿ ಎಲ್ಲರೂ, ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆತನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಇನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಲೆತ್ತಿಸಿದ. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಪಾಂಚಾಲಿ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿ ಅಪಮಾನ ಮಾಡಿದರೆ ಇದಕ್ಕೆ ನಿನ್ನ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನೀವು ಕಳಿಸಿದ ಸಂದೇಶಕ್ಕೆ ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿ. అంటే వేగವಾಗಿ ಗಣತಿರ ಒಂದೇ ಆಡಿರೋ ದಿನ ಬೇಗ ಮುಗಿದು ಐವರಿಗೈ
ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಕೋಶದಲ್ಲಿ ಎಂದು ಹೇಳಿದ. ಪರಮಾತ್ಮ ಈ ಸಂದೇಶಕ್ಕೆ ಬರುವುದಿಲ್ಲವೋ? ಒಂದೇ ಉತ್ತರ, ಅದು ಯುದ್ಧ. ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಈವಾಗಲೂ ನನ್ನ ಕೈಗಳನ್ನು ಬಿಚ್ಚಿ. ಏನು? ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವುದು. ವೀರಮಾತೆ ಕುತ್ತಿದೆ ಸನ್ನೆಪಾನ ಮಾಡಿದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರು ಸಮೂಲವಾಗಿ ನಾಶ ಮಾಡದೆ ಹೋದರೆ ನನ್ನಗದೇ ಭಯಂಕರವಾದನು. ದುರಳ ದುಸ್ಸಾಹಸನ ಹೊಸ ಸ್ಥಳವನ್ನು ಬಗೆದು ಆದರ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಕಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಮುರಿದು ಕಟ್ಟಿಸುವೆ ನಿನ್ನ ಬೀರನಡಿಯ ಪಡೆದಿರುವೆಂದ ಕೃಷ್ಣ. ಇದಕ್ಕೆ ನಿನ್ನ ಪಾದವೇ ಏವಂ ತಂ ಸೂರ್ಯ ಪ್ರಣಮಯೇ ಶ್ರೀ ಕ್ಷಪರಮಹಾತ್ಮರು ಹೇಳಿದ ಜನ್ಮಸ್ಥಾನವೂ ಇದೆ. ಹಾ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಾಲಾಂತ ಪ್ರಭೆಯಿಂದ ಸಂದೇಹದ ಅಂಧಕಾರದ ಬೆಳಕಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತೇವಾ?
Ah
ಜನ್ಮದಾತೆ ಅಮ್ಮ 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 ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕರುಣೆಯ ತೋರಿದೆ ಕುಹರನ ಬರದೆ ಕರುಣೆಯ ತೋರಿದೆ ಕುಹರನ ಎಂದಿಗೆ ಈ ಋಣವ ತೀರಿದೆ ನಾನು ಎಂದಿಗೆ ಈ ಋಣವ ತೀರಿಸೆ ನಾನು ಮರುಕ್ಷಣವೇ ನನಗದೆ ಎಂದೇ ಭಯಕ್ಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಭಯಕ್ಕೆ ಫಲಿಸಿದಮ್ಮ ನಾನ್ ಮಾಡಿದ ಪರಾಧ ಏನದು ನಾನ್ ಮಾಡಿದ ಪರಾಧ ಏನದು ಮಗನೆ ಬಾತ ಮಕ್ಕಾದ ಬೇಕಿಲ ತಾಯೇ
ಅಮ್ಮ ಅಮ್ಮ ಐಶ್ವರ ಮಾತೆ ನಿನಗೆ ಉದೇ ಕೊರತೆ ಐವರ ಮಾತೆ ನಿನಗೆ ಉದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇರು ತಾಯೇ ಅಪರಾಧವೇರು ತಾಯೇ ಅಬ್ಬ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಇರ್ತವಲ್ಲ ಅಬ್ಬ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಗಿರುವಾಗ ಅಬ್ಬ ನನ್ನನ್ನು ಸೂತ ನೀಚ ಹೀನ ಕುಲವೊಂದು ಈ ಆಗ್ತಿದ್ದಾಗ ಇದೆಲ್ಲವನ್ನು